ರೆಡಿ. ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಫ್ರೆಂಡ್ಸ್. ಹಾಲು ಬಿಸಿ ಮಾಡ್ಕೋಕ್ಕಿಂತ ಮೊದಲು ಬಗೋಣ್ಯಾಗ ಒಂದಿಷ್ಟು ನೀರು ಹಾಕಿ ಬಿಸಿ ಮಾಡಿ ಚೆಲ್ತೀನಿ ರೀ. ಯಾಕಂದ್ರೆ ಹಾಲು ಕೆಡಂಗಿಲ್ಲ ಅಂತ ಹೇಳಿ ಬಗೋಣಿ ಬ್ಯಾಳಿ ಕುದಿಸ್ಕೊಂಡೀನಿ ರೀ. ಅದಕ್ಕೆ ಅರಿಶಿನ ಹಾಕ್ಕೊಳ್ತೀನಿ ರೀ. ಬ್ಯಾಳಿದಾಗ ಉಳ್ಳಾಗಡ್ಡಿ ಬಟಾಟಿ ಅಷ್ಟು ಟಮಾಟೆ ಹಾಕೊಂಡು ಕುದಿಸ್ಕೊಂಡೀನಿ ರೀ. ಈಗ ಒಗ್ಗರಣೆ ಮಾಡ್ತೀನಿ ನೋಡಿರಿ. ಅದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕೀನಿ ರೀ. ಈಗ ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಳ್ತೀನಿ ನೋಡಿರಿ. ಏನು ತರಕಾರಿ ಇಲ್ಲದಾಗ ಈ ಥರ ಸಾಂಬಾರು ಮಾಡ್ಕೊಂಡು ಊಟ ಮಾಡಿದ್ರೆ ಮಸ್ತ್ ಇರ್ತೀವಿ ನೋಡಿರಿ ಫ್ರೆಂಡ್ಸ್. ಟೇಸ್ಟ್ನು ಚಲೋ ಇರ್ತದೆ ರೀ. ಇಡ್ಲಿ ಜೊತೆ ಎಲ್ಲ ಮಾಡ್ತಾರೆ ನೋಡಿರಿ, ಆ ಥರ ಫ್ಲೇವರ್ ಇರ್ತದೆ ರೀ ಅದ್ರದ್ದು. ನೀರು ಒಂದಿಷ್ಟು ಕುಕ್ಕರ್ ತೊಳ್ಕೊಂಡು ಹಾಕ್ಕೊಂಡು ನೋಡಿರಿ. ನೀರು ಮುಂಜಾನೆ ಸಂಜೆ 2 ಟೈಮ್ ಆಗ್ತದೆ ರೀ ಅದು. ಅನ್ನಕ್ಕೆ ಚಪಾತಿ ಮಾಡ್ಕೊಂಡ್ರೆ ಎಂಟು ಗಂಟೆ ಪಲ್ಯ ಮಾಡ್ಕೊತೀನಿ ರೀ. ಮತ್ತು ಸಂಜೆಗೆ ಈಗ ಅಷ್ಟೇ ಅನ್ನ ಸಾಂಬಾರು ಮಾಡಿ ನೋಡಿರಿ. ಸಾಂಬಾರು ಕುದ್ದದ್ರಿ, ಊಟ ಮಾಡ್ಲತ್ತಿದ್ದೇವ್ರಿ. ಹಿಂಗೆ ಸಾಂಬಾರು ಜರ ಜಾಸ್ತಿ ಹಾಕೊಂಡು ಊಟ ಮಾಡಬೇಕು, ಚಂದ ಇರ್ತದೆ ಟೇಸ್ಟ್. ಊಟ ಎಲ್ಲ ಮಾಡ್ದಾದ್ಮ್ಯಾಗ ನಾನು ಮಧ್ಯಾಹ್ನದಾಗ ಢೋಕ್ಲ ಟ್ರೈ ಮಾಡ್ಬೇಕಂತ ಹೇಳಿ ಮಾಡುತ್ತೀನಿ ನೋಡಿರಿ. ಇದು 1 ಕಪ್ ಕಡ್ಲೆ ಹಿಟ್ಟು ರೀ. ಹಿಟ್ಟು ಸೋಸ್ಕೊಂಡೆ ತೊಗೋಬೇಕು ನೋಡಿರಿ. ನಾನು ಸೋಸ್ಕೊಂಡು ತೊಗೊಂಡಿನಿ ರೀ 1 ಕಪ್ಪೆಲ್ಲ. ಈಗ ಒಂದಿಷ್ಟು ಅರಿಶಿನ ಹಾಕಿ ನೋಡಿರಿ. 1 ದೊಡ್ಡ ಸ್ಪೂನಲ್ಲಿ ಸಕ್ಕರೆ ಹಾಕ್ಕೊಂಡಿನಿ ನೋಡ್ರಿ. ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಇದಕ್ಕೆ ಇನ್ನೂ ಹಾಕ್ಕೊಳ್ತೀನಿ ನೋಡಿರಿ. ಕಲ್ಸ್ಕೊಂಡು ಇಡೋದ ನೋಡಿರಿ. ಒಂದು ಕೈಯಾಗ ಫೋನ್ ಹಿಡಿದೀನಿ ರೀ, ಅದಕ್ಕೆ ತಿರುಗುತ್ತದ್ದು. ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನೋಡಿರಿ. ಈಗ ಇದ್ರಾಗ ಇಡ್ತೀನಿ ನೋಡಿರಿ. ಒಂದು ಅರ್ಧ ತಾಸು ತೆಗಿತೀನಿ ನೋಡ್ರಿ. ಅರಿಶಿನ ಪೌಡ್ರ್ ಜರ ಜಾಸ್ತಿನೇ ಆಗಿತ್ತು ಅನಿಸ್ತದೆ ರೀ. ಅದಕ್ಕೆ ಕಲರ್ ಹಂಗಾಗ್ಯದ. ಫಸ್ಟ್ ಟೈಮ್ ಮಾಡೀನಲ್ರಿ, ಅದಕ್ಕೆ ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿಲ್ರಿ. ಸುಮ್ಮನೆ ಹಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ರೀ. ಚಂದ ಬಂದಿತ್ತು ರೀ. ಬೆಟ್ರನ್ನ ಒಂದು ಜರ ಗಟ್ಟಿ ಬಂದಿತ್ತು ರೀ. ಅದಕ್ಕೆ ಸ್ವಲ್ಪ ಗಟ್ಟಿನೇ ಬಂದದ, ಅಂದ್ರೂ ಪರವಾಗಿಲ್ಲ ರೀ, ಚಂದ ಬಂದಿತ್ತು. ಅದಕ್ಕೆ ಒಗ್ಗರಣೆ ಮಾಡಿ ನೋಡಿರಿ. ಸಾಸಿವೆ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿನಿ ರೀ. ಅದಕ್ಕೆ ರೆಸಿಪಿ ಅಂತ ತೋರಿಸಿಲ್ಲಲ್ರಿ, ಅದಕ್ಕೇನು ಶೇರ್ ಮಾಡ್ಕೊಳ್ಳಿಲ್ಲ. ಕಟ್ ಮಾಡಿ ಮಕ್ಳಿಗೆ ಕೊಡ್ತೀನಿ ರೀ. ಅಷ್ಟೇ ಬಂದಿತ್ತು ರೀ, ಚಂದ ಇದ್ದಿತ್ತು ರೀ. ನೆಕ್ಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಬೆಟ್ರ್ ತಳ್ಳಗೆ ಮಾಡ್ಕೊಂಡೆ ಮಾಡ್ಬೇಕು ರೀ. ನೋಡಿರಿ ಹೆಂಗೆ ಬಂದದ, ಮಸ್ತ್ ಬಂದದ ರೀ. ನನ್ನ ಮಗನು ಬಟ್ಟೆ ಒಗೆದಿದ್ದೀವಿ ರೀ. ಮಧ್ಯಾಹ್ನ 3ಕ್ಕೆ ಬಟ್ಟೆ ಒಗಿತೀನಿ ನೋಡಿರಿ. ಬಟ್ಟೆ ಒಗೆದು ಮಳಿನೂ ಹಾಗೆ ಹೊಂಟಾದ್ರಿ. ಬಟ್ಟೆನೂ ಒಣಗಲ್ಲಾಗ್ಯಾವ. ಮಳೆ ಹೊಂಟಿತ್ತಂದರೆ ಮನ್ಯಾಗ ಕೂತಿದ್ರಿ. ಅದಕ್ಕೆ ಬಟ್ಟೆನೂ ಒಗೆದು ಹಾಕಿರಲಿಲ್ಲ. ಅದಕ್ಕೆ ಮನ್ಯಾಗ ಕೂತು ಅದನ್ನು ನೋಡಿ ಟ್ರೈ ಮಾಡಿದೆವು ರೀ. ಢೋಕ್ಲಾ ತಿಂದು ಮಾಡಿ ಬಟ್ಟೆ ಒಗಿತೀನಿ ರೀ. ನನ್ನ ಮಗಳು ವಿಡಿಯೋ ತೆಗಿಲಿರ್ತಾಳ್ರಿ ಮ್ಯಾಗ ತಳಗ ಮಾಡಿ. ಬಟ್ಟೆ ಒಂದಿದ್ರೆ ಕೆಲಸ ಹಂಗೆ ಎಲ್ಲ ಕೆಲಸ ಹಂಗೆ ಉಳ್ದದ ಅನ್ನಂಗೆ ಅನಿಸ್ತದೆ ರೀ. ಮಳೆ ಹೊಂಟದಲ್ರಿ ಹಾಗೆ. ಇಲ್ಲಿಗೆ ಎಂಡ್ ಮಾಡುತ್ತೀನಿ ರೀ ಫ್ರೆಂಡ್ಸ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್ ರೀ ಎಲ್ಲರಿಗೂ.